ಯೇಸು ಕ್ರಿಸ್ತನ ಅತಿ ಸುಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮುಂಜಾನೆಯ ಶುಭವಂದನೆಗಳು. ದೇವರ ಕೃಪೆಯಿಂದ ಯೇಸು ಕ್ರಿಸ್ತನ ಶ್ರಮೆ ಮರಣದ ಧ್ಯಾನದ 26ನೇ ದಿನಕ್ಕೆ ದೇವರು ನಮ್ಮನ್ನು ತಂದು ಮುಟ್ಟಿಸಿದ್ದಾನೆ. ದೇವರ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಈ ದಿನ ಒಂದು ಸಂಗೀತದೊಂದಿಗೆ ಈ ದಿನವನ್ನು ನಾವು ಪ್ರಾರಂಭಿಸೋಣ, ಈ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಹಾಡು, ಬಹಳ ಹಳೆಯ ಹಾಡು, ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು. ದೇವರ ಮಹಿಮೆಗಾಗಿ ನಾವು ಜೊತೆಯಾಗಿ ಈ ಸಂಗೀತವನ್ನು ನಾವು ಹಾಡೋಣ. ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕಣ್ಣೀರ ಕಡಲಲ್ಲಿಯೇ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಈ ಲೋಕ ಸಂಕಟವು ಕ್ಷಣ ಮಾತ್ರ ಇರುವುದು, ಈ ದೇಹ ನಾಶವಾದರೂ ಆಂತರ್ಯ ಹೊಸದಾಗುವುದು. ಈ ಲೋಕ ಸಂಕಟವು ಕ್ಷಣ ಮಾತ್ರ ಇರುವುದು, ಈ ದೇಹ ನಾಶವಾದರೂ ಆಂತರ್ಯ ಹೊಸದಾಗುವುದು. ಅತ್ಯಂತ ಪ್ರತಿಫಲವ ನನಗುಂಟು ಮಾಡುವನು, ನಿರಂತರ ಕಿರುವನು. ನೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಆತನ ವಾಕ್ಯದ ಅಡಿದ ಮರೆಯಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಯಾವುದಾದ್ರೂ ಕಷ್ಟದಲ್ಲಿ ನೀಡುವುದಾದ್ರೆ, ಯಾವುದಾದ್ರೂ ನೋವಿನಲ್ಲಿ ನೀಡುವುದಂತಾದ್ರೆ ಈ ಸಂಗೀತನೊಂದಿಗೆ ಮಾತನಾಡ್ತದೆ. ಕಷ್ಟವ ಸಹಿಸುವ ಪ್ರತಿಯೊಬ್ಬನು ಧನ್ಯನು, ಶೋಧಿತನಾದ ಮೇಲೆ ಜಯಮಾಲೆ ಹೊಂದುವನು. ಕಷ್ಟವ ಸಹಿಸುವ ಪ್ರತಿಯೊಬ್ಬನು ಧನ್ಯನು, ಶೋಧಿತನಾದ ಮೇಲೆ ಜಯಮಾಲೆ ಹೊಂದುವನು.
ನನ್ನು ಪ್ರೀತಿಸುವ ಆತನ ಮಕ್ಕಳಿಗೆ ಈ ಮಾಲೆ ನೀಡುವನು. ನೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಪರಲೋಕ ನಿವಾಸವು ಆನಂದ ನಿರೀಕ್ಷೆಯು ಕಣ್ಣೀರು ಗೋಳಾಟವು ಅಲ್ಲಿಲ್ಲ ಎಂದೆಂದಿಗೂ. ಪರಲೋಕ ನಿವಾಸವು ಆನಂದ ನಿರೀಕ್ಷೆಯು ಕಣ್ಣೀರು ಗೋಳಾಟವು ಅಲ್ಲಿಲ್ಲ ಎಂದೆಂದಿಗೂ. ಸಂತೃಪ್ತಿ ಸಂತೋಷದಿ ನಲಿದಾಡುತ್ತಿರುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ನೀರ ಕಡಲಲ್ಲಿಯೇ ಆ ಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕಣ್ಣೀರ ಕಡಲಲ್ಲಿಯೇ ಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, 26ನೇ ದಿನದ ಧ್ಯಾನಕ್ಕೆ ನಾನು ತೆಗೆದುಕೊಂಡಂಥ ಒಂದು ಮಾತು, ಈ ಒಂದು ಸಂದಿಗ್ಧತೆಯ ಸಮಯದಲ್ಲಿ ಈ ವಾಕ್ಯದ ಕುರಿತಾಗಿ ಮಾತಾಡಬೇಕೆಂಬುದಾಗಿ ದೇವರ ಆಲೋಚನೆ ಕೊಟ್ಟರು. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಪ್ಯಾಸೇಜ್, ಆ ಪ್ಯಾಸೇಜ್ನಲ್ಲಿ ಬರುವಂಥ ಒಂದು ಮಾತು ನಮ್ಮ ಪ್ರತಿಯೊಬ್ಬೊಬ್ಬರ ಹೆಚ್ಚಿನವರ ಮನೆಯಲ್ಲಿ, ಮನೆಯ ಗೋಡೆಗಳಲ್ಲಿ ವಾಲ್ಪೇಪರ್ ಆಗಿ ಅಥವಾ ಆ ದೇವರ ವಾಕ್ಯವನ್ನು ನಾವು ಕಾಣ್ತೇವೆ. ಅದು ಯಾವ ವಾಕ್ಯ ಅಂತ ಹೇಳಿದರೆ, ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ಜಾನ್ ಚಾಪ್ಟರ್ 11 ವರ್ಸ್ 40. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ನಂಬಿಕೆ ಎನ್ನುವಂಥದ್ದು ನಿಜವಾಗಿಯೂ ಬಹಳವಾದಂಥ ಆಳವಾದಂಥ ಅರ್ಥವುಳ್ಳಂಥದ್ದು.
ನಾನು ನಂಬ್ತೇನೆ ಬಾಯಿ ಮಾತು ಅಲ್ಲ. ನಂಬಿಕೆ ಎನ್ನುವಂಥದ್ದು ನಮ್ಮ ಕ್ರಿಯೆಯಲ್ಲಿ ಕಾಣುವಂಥದ್ದು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಘಟನೆ ನಮಗೆ ಗೊತ್ತಿದೆ. ಯೇಸು ಲಾಜರನನ್ನು ಸತ್ತೊಳಗಿಂದ ಎಬ್ಬಿಸಿದಂಥ ಕ್ಷಣ. ನೋಡ್ರಿ, ಅನೇಕ ಬಾರಿ ನಮ್ಮ ಜೀವಿತದ ದುಃಖದ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಸಂದಿಗ್ಧತೆಯ ಸಮಯದಲ್ಲಿ ನಮಗೆ ಬರುವಂಥ ಒಂದು ಆಲೋಚನೆ, ಓಹ್, ದೇವರು ನಮ್ಮೊಂದಿಗೆ ಇಲ್ಲವೇನೋ, ದೇವರು ನನ್ನೊಂದಿಗಿಲ್ಲವೇನೋ, ದೇವರು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇಲ್ಲ, ನಾನು ದೇವರಿಗೆ ಬೇಡವೇನೋ. ಅನೇಕ ಬಾರಿ ಈ ಆಲೋಚನೆಗಳು ನಮ್ಮಲ್ಲಿ ಅಪನಂಬಿಕಸ್ತಿಕೆಯನ್ನುಂಟು ಮಾಡ್ತದೆ. ನಾವು ದೇವರಲ್ಲಿ ದೃಢವಾಗಿ ಮುಂದೆ ಸಾಗುವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಕಷ್ಟದ ಸಮಯಗಳು, ಸಂದಿಗ್ಧತೆಯ ಸಮಯಗಳು, ಕಣ್ಣೀರಿನ ಸಮಯಗಳು ನಮ್ಮನ್ನು ನಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗುವಂತೆ ಮಾಡ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಲಾಜರ್ನ ಸೌಖ್ಯದಲ್ಲಿರ್ತಾನೆ. ಯೇಸು ಸ್ವಾಮಿಗೆ ಸುದ್ದಿ ಹೋಗ್ತದೆ. ಆದರೂ ಯೇಸು ಸ್ವಾಮಿ ತಡವಾಗಿ ಆ ಸ್ಥಳಕ್ಕೆ ಬರ್ತಾನೆ. ನೆನಪಲ್ಲಿಟ್ಕೊಳ್ರಿ, ಆತನು ತಡವಾಗಿ ಆ ಸ್ಥಳಕ್ಕೆ ಬರ್ತಾನೆ. ಯಾಕೆ ಅವರ ಮೇಲೆ ಪ್ರೀತಿ ಇರಲಿಲ್ವೋ? ಖಂಡಿತವಾಗಿ ಅಲ್ಲ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ, ಆತನ ಕಾರ್ಯ ಸ್ವಲ್ಪ ತಡವಾಗಿ ಬರ್ತದೆ. ಆದರೆ ನಿನ್ನ ಜವಾಬ್ದಾರಿ ಆ ಒಂದು ಕಾಯುವಂಥ ಕ್ಷಣ, ಆ ನಿರೀಕ್ಷೆಯ ಸಮಯದಲ್ಲಿ ನಿನ್ನ ಪ್ರತಿಕ್ರಿಯೆ ಏನಾಗಿರ್ತದೆ, ಇದು ಬಹಳವಾಗಿ ಪ್ರಾಮುಖ್ಯವಾಗ್ತದೆ. ನಾವು ನೋಡ್ತೇವೆ, ಯೇಸು ಸ್ವಾಮಿ ಆ ಮನೆಗೆ ಬಂದ ಕೂಡಲೇ 32ನೇ ವಚನದಲ್ಲಿ ಮರಿಯಳು ಅಲ್ಲಿಗೆ ಬಂದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬಂಥ ಮಾತನ್ನು ಹೇಳ್ತಾಳೆ. ಒಂದು ವಿಶ್ವಾಸದ ಮಾತು, ನಂಬಿಕೆಯ ಅರಿಕೆ. ನೀನು ಒಂದು ವೇಳೆಯಲ್ಲಿ ಇರ್ತಿದ್ರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನೋಡ್ರಿ, ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಮುಂದಿನ ದಾರಿ ನಮಗೆ ಗೊತ್ತಿಲ್ಲದಿದ್ರು, ಮುಂದಿನ ಹೆಜ್ಜೆ ನಮಗೆ ಗೊತ್ತಿಲ್ಲದಿದ್ರು, ಮುಂದೆ ಏನಾಗ್ತದೆ ಎನ್ನುವಂಥ ಅರಿವು ನಮಗಿಲ್ಲದಿದ್ದರೂ ವಿಶ್ವಾಸದಿಂದ ಇಡುವಂಥ ಹೆಜ್ಜೆ. ಒಬ್ಬ ಥಿಯೋಲಾಜನ್ ಹೀಗೆ ಹೇಳ್ತಾನೆ, ಜಂಪಿಂಗ್ ಇನ್ ದ ಡಾರ್ಕ್ನೆಸ್ ಎಂಬುದಾಗಿ. ವಿಶ್ವಾಸವನ್ನು ತೋರಿಸುವಂಥದ್ದು, ನಾವು ವಿಶ್ವಾಸದಲ್ಲಿ ಜೀವಿತವನ್ನು ನಡೆಸುವಂಥದ್ದು ಇದು ಸುಲಭದ ಮಾತಲ್ಲ. ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಅಲೆಗಳು ಬರುವಾಗ, ಬಿರುಗಾಳಿಗಳು ಬರುವಾಗ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ದೃಢವಾಗಿ ವಿಶ್ವಾಸದಲ್ಲಿ ಹೆಜ್ಜೆನಿಟ್ಟುಕೊಂಡು, ಆತನ ದೊಣ್ಣೆ, ಆತನ ಕೋಲು ನನಗೆ ಧೈರ್ಯ ಕೊಡ್ತದೆ ಎನ್ನುವಂಥ ವಿಶ್ವಾಸದೊಂದಿಗೆ ಮುಂದೆ ಸಾಗುವಂಥದ್ದು ಸುಲಭದ ಮಾತಲ್ಲ. ಆದರೆ ಕ್ರಿಸ್ತನಲ್ಲಿ ಇದ್ದುಕೊಂಡು ಇದು ಕಷ್ಟದ ಮಾತು ಕೂಡ ಅಲ್ಲ. ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ನೋಡ್ರಿ, ಆತನು 40ನೇ ವಚನದಲ್ಲಿ ಹೇಳುವಂಥ ಮಾತು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಮೊದಲಿಗೆ ನೀನು ನಂಬಬೇಕು. ಯು ಮಸ್ಟ್ ಬಿಲೀವ್. ನೋಡ್ರಿ, ಅದರ ಇಂಗ್ಲಿಷ್ನ ಟ್ರಾನ್ಸ್ಲೇಷನ್ ಹೀಗೆ ಇದೆ, ಡಿಡ್ ಐ ನಾಟ್ ಟೆಲ್ ಯು ದ್ಯಾಟ್ ಇಫ್ ಯು ಬಿಲೀವ್ಡ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಇಫ್ ಯು ಬಿಲೀವ್ you will see the glory of God. The first prominent thing is I must believe. When the things are going wrong, when the situation is very bad, it's very difficult to trust, to believe in God. But the word of God clearly says, when you believe,
ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಈ ವಾಕ್ಯ ಪರೀಕ್ಷೆಯಲ್ಲಿ ಕೂಡ ನೋಡ್ರಿ, ಸರಿಯಾಗಿ ಗಮನಿಸ್ರಿ, ದೇವರ ಮಹಿಮೆಯನ್ನು ಕಾಣುವಂಥದ್ದು ಎಲ್ಲಿ? ನೋಡ್ರಿ, ಯಾವಾಗ ನಾವು ನಂಬ್ತೇವೋ, ವೆನ್ ವಿ ಟ್ರಸ್ಟ್ ಇನ್ ದ ಲಾರ್ಡ್, ಹಿ ವಿಲ್ ಎಂಟರ್ ಇನ್ ಯೋರ್ ಲೈಫ್. ನಾವು ಆ ಒಂದು ವಚನ ನೋಡ್ರಿ, ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಇಡೀ ಸತ್ಯವೇದ ಅತಿ ಚಿಕ್ಕ ವಚನ ಎಂಬುದಾಗಿ ಹೇಳ್ತದೆ. ಅದು ಜಾನ್ ಚಾಪ್ಟರ್ 11:35. ಜೀಸಸ್ ವೆಪ್ಟ್. ಯೇಸು ಸ್ವಾಮಿ ಕಣ್ಣೀರು ಬಿಟ್ಟು ಎಂಬುದಾಗಿ. ನಂಬಿಕೆಯ ಜೀವಿತದಲ್ಲಿ ಇರುವಾಗ ಸ್ವಾಮಿ ನಮ್ಮ ಜೀವಿತವನ್ನು ಪ್ರವೇಶಿಸ್ತಾನೆ. ನನ್ನ ಸ್ಥಿತಿಗತಿಗಳನ್ನು ಆತನು ಪ್ರವೇಶಿಸ್ತಾನೆ. ನೋಡ್ರಿ, ನಂಬಿಕೆ ಅನ್ನುವಂಥದ್ರ ಅರ್ಥವೇ, ವೆನ್ ಯು ಟ್ರಸ್ಟ್ ಗಾಡ್, ಯು ಆರ್ ಅಲೋವಿಂಗ್ ಗಾಡ್ ಟು ಡೂ ದ ಮಿರಾಕಲ್ ಇನ್ ಯೋರ್ ಲೈಫ್. ನಂಬಿಕೆ ಅಂತ ಹೇಳಿದ್ರೆ ನಾನು ಸ್ವಾಮಿಯನ್ನು ನಂಬ್ತೇನೆ ಎನ್ನುವಂಥ ಮಾತೆ ಅರಿಕೆಯೇ, ನಾನು ನನ್ನ ಸ್ವಾಮಿಗೆ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ದಾರಿಯನ್ನು ಸಿದ್ಧ ಮಾಡಿದ್ದೇನೆ. ನನ್ನ ಹೃದಯದ ಬಾಗಿಲನ್ನು, ನನ್ನ ಜೀವಿತದ ಬಾಗಿಲನ್ನು ಆತನು ಅದ್ಭುತ ಮಾಡಲಿಕ್ಕಾಗಿ ತೆರೆದಿದ್ದೇನೆ ಎಂಬುದಾಗಿ. ಈ ಕುಟುಂಬದ ಪರಿಸ್ಥಿತಿ ತನ್ನ ತಮ್ಮನನ್ನು ಕಳಕೊಂಡಿದೆ. ಯೇಸು ಸ್ವಾಮಿ ಅವರ ಜೀವಿತವನ್ನು ಪ್ರವೇಶಿಸ್ತಾನೆ, ಅವರ ಸ್ಥಿತಿಯನ್ನು ಪ್ರವೇಶಿಸ್ತಾನೆ. ಮಾತ್ರವಲ್ಲ, ದೇವರ ಮಹಿಮೆಯನ್ನು ಕಾಣುವಂಥದ್ದು ಇಲ್ಲಿ ವಚನ ನೋಡ್ರಿ, 38ನೇ ವಚನದಲ್ಲಿ, ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಅನ್ನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅಂದ. ನೋಡ್ರಿ, ನಾವು ನಂಬುವಾಗ, ನಾವು ವಿಶ್ವಾಸಿಸುವಾಗ ದೇವರು ಮಾಡುವಂಥ ಮೊದಲ ಕಾರ್ಯ, ನಿನ್ನ ಮತ್ತು ದೇವರ ಮಧ್ಯದಲ್ಲಿರುವಂಥ ಎಲ್ಲ ಅಡ್ಡಗೋಡೆಗಳನ್ನು ಆತನು ತೆಗೆದುಹಾಕಿಬಿಡ್ತಾನೆ. ಹಿ ವಿಲ್ ರಿಮೂವ್ ಆಲ್ ದ ಸ್ಟೋನ್ಸ್. ಲಾಜರನನ್ನು ಮರಣದಿಂದ ಎಬ್ಬಿಸಿದಂಥ ಯೇಸು ಸ್ವಾಮಿಗೆ ಸಮಾಧಿಗೆ ಉರುಳಿಸಿದಂಥ ಕಲ್ಲು ದೊಡ್ಡ ವಿಷಯವೇ ಆಗಿರಲಿಲ್ಲ. ಆದರೆ ಅಲ್ಲಿ ಆತನು ತನ್ನ ಶಕ್ತಿಯನ್ನು ತೋರಿಸ್ತಾ ಇಲ್ಲ, ಬದಲಿಗೆ ಜನರಿಗೆ ಹೇಳ್ತಾ ಇದ್ದಾನೆ, ಆ ಕಲ್ಲನ್ನು ತೆಗೆದು ಹಾಕಿರಿ ಎಂಬುದಾಗಿ. ನೀನು ನಿನ್ನ ಜೀವಿತದಲ್ಲಿ ಯಾವಾಗ ನಿನಗೆ ಅಡ್ಡಗೋಡೆಯಾಗಿರುವಂಥ ಕಲ್ಲನ್ನು ನೀನು ತೆಗೆದು ಹಾಕ್ತೀಯೋ, ಆ ಸಮಯದಲ್ಲಿ ದೇವರ ಮಹಿಮೆಯನ್ನು ನೀನು ಕಾಣಲಿಕ್ಕಿದೆ. ಅಪನಂಬಿಕೆ ಎನ್ನುವಂಥದ್ದು, ಅಥವಾ ನಾನು ನನ್ನದು ಎನ್ನುವಂಥದ್ದು, ಅಥವಾ ಅವಿಶ್ವಾಸ ಎನ್ನುವಂಥದ್ದು, ಅಥವಾ ಚಂಚಲತೆ ಎನ್ನುವಂಥದ್ದು, ಇವೆಲ್ಲವುಗಳು ಕೂಡ ಅನೇಕ ಬಾರಿ ಕಲ್ಲುಗಳಾಗಿರ್ತದೆ. ದೇವರು ಆ ಕಲ್ಲನ್ನು ಮೊದಲಿಗೆ ಸರಿಸಲಿಕ್ಕೆ ಆತನು ಬಯಸ್ತಾನೆ. ಯಾಕಂತ ಹೇಳಿದರೆ, ಆ ಕಲ್ಲುನ ಹಿಂದೆಯಲ್ಲಿ ದೇವರ ಮಹಿಮೆ ನಿನಗಾಗಿ ಕಾಣ್ತಾ ಇರ್ತದೆ. ಅನೇಕ ಬಾರಿ ಈ ಕಲ್ಲು ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಅಸ್ಥಿರತೆ ಎನ್ನುವಂಥದ್ದು, ಅಪನಂಬಿಕೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಅದು ಅಡ್ಡಿಯಾಗಿರ್ತದೆ. ಅದರಿಂದಾಗಿ ಆತನು ಹೇಳ್ತಾನೆ, ಜನರಿಗೆ ಆ ಕಲ್ಲನ್ನು ತೆಗೆದು ಹಾಕಿರಿ. ನಿನಗೆ ಅದ್ಭುತವನ್ನು ಕಾಣಲಿಕ್ಕಿದೆ, ನೀನು ದೇವರ ಮಹಿಮೆಯನ್ನು ಕಾಣಲಿಕ್ಕಿದೆ, ಆ ಕಲ್ಲು ಸರಿಯಬೇಕಿದೆ. ನೀನು ಆ ಕಲ್ಲನ್ನು ಸರಿಬೇಕು. ದೇವರು ನಿನ್ನ ಜೀವಿತದಲ್ಲಿ ಆಗ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ಮಾತ್ರವಲ್ಲ, ಯಾವಾಗ ನಾವು ವಿಶ್ವಾಸವನ್ನು ಇಟ್ಟುಕೊಂಡು ನಮ್ಮ ಜೀವಿತದಲ್ಲಿ ಸ್ವಾಮಿಯನ್ನು ಆಹ್ವಾನಿಸ್ತೇವೆಯೋ, ಯಾವಾಗ ಆತನ ಮೂಲಕವಾಗಿ ನಾವು ಆ ಕಲ್ಲನ್ನು ಸರಿತೇವೆಯೋ, ಮೂರನೇದಾಗಿ ಪುನರುತ್ಥಾನದ ಶಕ್ತಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ನಾವು ನೋಡ್ರಿ, 43ನೇ ವಚನದಲ್ಲಿ ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕಾಲುಗಳು ಬಟ್ಟೆಯಿಂದ ಕಟ್ಟಿದ್ದವು, ಅವನ ಮುಖವು ಕೈಪಾವಳಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನೆಂದಾಗಿ. ಪುನರುತ್ಥಾನದ ಶಕ್ತಿಯ ಅನುಭವ ನಮ್ಮ ಜೀವಿತದಲ್ಲಿ ಆಗ್ತದೆ. ಇದು ಅನೇಕ ಬಾರಿ ನಮ್ಮ ಯೋಚನೆ ಕೂಡ ನಿಲುಕಿತ್ತು.
ಮಾರ್ತಳಿರುವಂಥ ಮಾತು ನೋಡ್ರಿ, ನನ್ನ ತಮ್ಮನ ಸತ್ತು ಆಗಲೇ 4 ದಿನ ಆಗಿ ಹೋಗಿದೆ. ವಚನದಲ್ಲಿ ಆತ ವಾಕ್ಯ ಸ್ಪಷ್ಟವಾಗಿ ಇರ್ತದೆ. 39ನೇ ವಚನದಲ್ಲಿ, ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಎಂದಾಗಿ. ನೆನಪಿನಲ್ಲಿಟ್ಕೊಳ್ರಿ, ಯೇಸು ಸ್ವಾಮಿಗೆ ಯಾವುದು ಕೂಡ ಲೇಟ್ ಎಂದಾಗಿಲ್ಲ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವು ಎಣಿಸ್ತೇವೆ, ಇಲ್ಲ ಇದು ಸಾಧ್ಯವಿಲ್ಲ ಎಂಬುದಾಗಿ. ಯಾವಾಗ ನಿನ್ನ ಆಲೋಚನೆಗಳು ಸ್ಟಾಪ್ ಆಗ್ತದೋ ಆಗ ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ಪ್ರಾರಂಭವಾಗ್ತದೆ. ಆಗ ದೇವರ ಕಾರ್ಯ ನಿನ್ನ ಜೀವಿತದಲ್ಲಿ ಪ್ರಾರಂಭವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಲ್ಲಿ ನಾವು ನೋಡ್ತೇವೆ, ಲಾಜರನು ಆತನು ಸಮಾಧಿಯಲ್ಲಿ ಸತ್ತು 4 ದಿವಸ ಆದಂಥ ವ್ಯಕ್ತಿ. ಯೇಸು ಸ್ವಾಮಿ ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳಿದ ಕೂಡಲೇ ಆ ಪುನರುತ್ಥಾನದ ಶಕ್ತಿ ಅಲ್ಲಿ ನಾವು ಕಾಣ್ತೇವೆ. ಸತ್ತೊಳಗಿಂದ ಆತನು ಎಬ್ಬಿಸಿ ಬರ್ತಾನೆ. ಲಾಜರನು ಆತನು ಎದ್ದು ಬರ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಆರಾಧನೆ ಭಾಗಿಯಾಗಿರುವಂಥ ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಸ್ನೇಹಿತರೆ, ಇವತ್ತು ನೀನು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಈ ಸಮಸ್ಯೆಯಿಂದ ನನಗೆ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಕಡೆಯಿಂದ ನನಗೆ ನೋವು ಕೊಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ನನಗೆ ಕಷ್ಟ ಕೊಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ನನಗೆ ಕಣ್ಣೀರು ಇದೆ, ದುಃಖ ಇದೆ, ನಾನು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನೀನು ಯೋಚನೆ ಮಾಡೋದಂತಾದರೆ ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ನೆನಪಿಗೆ ತಂದುಕೋ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ತನ್ನ ಆತ್ಮನ ಮೂಲಕವಾಗಿ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಥ ದೇವರೇ, ಸ್ವಾಮಿ ಕಾಯನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪ್ರೀತಿಗಾಗಿ ನಿನಗೆ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ಈ ಮುಂಜಾನೆಯ ವೇಳೆಯಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಅಡಿದಾವರೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥ ಕ್ಷಣವೊಂದೇ ಪಾಲಿಸಿಕೊಟ್ಟು ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನೀನು ನಿನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಮುನ್ನಡೆಸು, ಆಶೀರ್ವದಿಸು, ಬಲಪಡಿಸಿಂದ ಬೇಡ್ಕೊಳ್ತಿದ್ದೇವೆ. ಅಲ್ಪರು ಅಯೋಗ್ಯರು ನಾವು ಸ್ವಾಮಿ, ಆದರೆ ನಿನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಮುನ್ನಡೆಸ್ತಾ ಇದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯ ನಾವು ಧ್ಯಾನ ಮಾಡಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಹೌದು ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಾವು ಅನೇಕ ಬಾರಿ ನಂಬಿಕೆಯನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದೇವೆ, ನಿರೀಕ್ಷೆಯನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿದ್ದೇವೆ. ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಸ್ವಾಮಿ, ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ಕೊಟ್ಟಂಥ ಒಂದು ಅಭಯದ ಮಾತು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ನಿನ್ನ ಕೆಲಸ ಇಷ್ಟೇ, ನೀನು ನಂಬಬೇಕು, ದೇವರ ಮಹಿಮೆ ನೀನು ಕಾಣ್ತೀಯ ಎಂಬುದಾಗಿ. ಹೌದು ಸ್ವಾಮಿ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ಆಶೀರ್ವಾದಗಳಿಗೆ ನಿನಗೆ ಸ್ತೋತ್ರ. ನಿನ್ನ ವಿಶೇಷವಾದ ನಡೆಸುವಿಕೆ ನಿಂದ ಪಾಲಿಸಿಕೊಡು. ನಿನ್ನ ಆತ್ಮನ ತುಂಬಿಸು, ನಿನ್ನ ಆಶೀರ್ವಾದ ತುಂಬಿಸು ಸ್ವಾಮಿ. ನಿನ್ನ ವಿಶೇಷವಾದ ನಡೆಸುವಿಕೆ ನಿಂದ ಪಾಲಿಸಿಕೊಡು. ಆರಾಧನೆ ಭಾಗಿಯಾಗಿರೋದು ಒಬ್ಬೊಬ್ಬರನ್ನ ಆಶ್ರಯಿಸು. ಯಾವ ಸ್ಥಿತಿಯಲ್ಲಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ, ಯಾವ ಸಂದಿಗ್ಧತೆಯಲ್ಲಿದ್ದಾರೋ, ಯಾವ ನೋವಿನಲ್ಲಿದ್ದಾರೋ, ಯಾವ ಕಣ್ಣೀರಿನಲ್ಲಿದ್ದಾರೋ, ನೀನೆಲ್ಲವನ್ನು ಬಲವಂತತೆಗಳಾಗಿದೆ. ನಿನ್ನ ವಿಶೇಷವಾದ ನಡೆಸುವಿಕೆಯಿಂದ ನೀನು ತುಂಬಿಸು, ಬಲಪಡಿಸು, ಆಶೀರ್ವದಿಸು ಅಂತ ಬೇಡ್ಕೊಳ್ತಿದ್ದೇವೆ ಸ್ವಾಮಿ. ನಿನ್ನ ವಿಶೇಷವಾದ ಬಲವನ್ನಿಂದ ಪಾಲಿಸಿಕೊಡು. ಮಾತ್ರವಲ್ಲ, ಈ ಸಮಯದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಗಳನ್ನು ನಾವು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ ಸ್ವಾಮಿ. ನೀನು ಕಾರ್ಯ ಮಾಡು ಸ್ವಾಮಿ. ಅನೇಕ ರೀತಿಯ ಸಂದಿಗ್ಧತೆಗಳಿವೆ, ಅನೇಕ ರೀತಿಯ ಭಯದ ವಾತಾವರಣ ಇದೆ. ನೀನು ಬಲವಂತತೆಗಳಾಗಿದ್ದೆ, ಶಾಂತಿ ಸಮಾಧಾನ ನೀನು ಸ್ಥಾಪಿಸಿಂದ ಬೇಡ್ಕೊಳ್ತಿದ್ದೇವೆ. ನೀನು ಎಲ್ಲವನ್ನು ಹತೋಟಿಗೆ ತೆಗೆದುಕೊಂತ ಬೇಡ್ಕೊಳ್ತಿದ್ದೇವೆ. ನಿನ್ನ ಆಶೀರ್ವಾದ ತುಂಬಿಸು, ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ತಂದೆ, ಆ ದೇವರ ಪ್ರೀತಿ, ಪರಿಶುದ್ಧ ಆತ್ಮನಂತೆ ಶಾಂತ ಸಮಾಧಾನ ನಮ್ಮೆಲ್ಲರೊಂದಿಗೆ, ಆರಾಧನೆ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೊಂದಿಗೆ, ಇಡೀ ಮನುಕುಲದೊಂದಿಗೆ, ಇಡೀ ಸೃಷ್ಟಿಯೊಂದಿಗೆ ಹಿಂದೆ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ, ತನ್ನ ಆತ್ಮನ ಮೂಲಕವಾಗಿ ಮುನ್ನಡೆಸಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಬ್ಲೆಸ್ಡ್ ಡೇ. ಬಾಯ್.